ಈಗಲೂ ಕಾಯ್ಕೊಂಡು ಕುಳಿತುಕೊಂಡಿರ್ತಕ್ಕಂಥ ಹುಡುಗರು ಮಾತ್ರ ಈ ಒಂದು ವಿಡಿಯೋ ನೋಡಿ. ಯಾಕಂದರೆ ಸ್ನೇಹಿತರೆ, ಇವ್ರಿಗೂ ಕೂಡ ಒಬ್ಬ ಹುಡುಗ ಬೇಕಾಗಿದ್ದಾರೆ. ಅದು ನೀವು ಕೂಡ ಆಗಿರ್ಬೋದು. ಸೊ ಇವರ ಇನ್ಫಾರ್ಮೇಷನ್ ಏನಂತ ಹೇಳ್ತಾ ಹೋಗ್ತೀನಿ. ಮೊದಲನೇದಾಗಿ ಇವರ ವಯಸ್ಸು ನೋಡ್ಕೊಳ್ಳೋಣ, 29. ಊರು ಬಂದುಬಿಟ್ಟು ಮಡಿಕೇರಿ. ಮಡಿಕೇರಿ ಬಂದುಬಿಟ್ಟು ನಮ್ಮ ಕರ್ನಾಟಕದಲ್ಲೇ ಇರುತ್ತೆ, ಎಲ್ಲರೂ ಕೂಡ ಗೊತ್ತೇ ಇದೆ. ಪ್ರಸ್ತುತ ಒಂದು ಹೋಟೆಲ್ ಸ್ವಂತದಾಗಿ ಇದೆ. ಆ ಒಂದು ಹೋಟೆಲಲ್ಲಿ ನಾನೇ ನೋಡಿಕೊಂಡು ಕ್ಯಾಶಿಯರ್ ಆಗಿ ಕೆಲಸ ಮಾಡ್ತಿದ್ದೀನಿ. ಅಂದರೆ ಸ್ವಂತ ಹೋಟೆಲ್ ಅಂದಮೇಲೆ ಇವರೇ ಕ್ಯಾಶಿಯರ್ ಅಲ್ವಾ. ಸೊ ಹಾಗಾಗಿ ಒಂದು ಉದ್ಯೋಗ ಇದೆ. ಇದು ಡಿಪ್ಲೊಮಾ ಆದ ತಕ್ಷಣ ಈ ಒಂದು ಜಾಬ್ಗೆ ಸೆಲೆಕ್ಷನ್ ಆಗ್ತಾರೆ ಇವರು. ಹಾಗಾಗಿ ಸ್ವಂತದಾಗಿ ಇವರ ತಂದೆ ಅವರ ಒಂದು ಬಂಡವಾಳದೊಂದಿಗೆ ಈ ಒಂದು ಕೆಲಸ ಪ್ರಾರಂಭ ಮಾಡ್ತಾರೆ. ಇವರ ಹೆಸರು ಬಂದುಬಿಟ್ಟು ಭಾನು ಅಂತ. ಶಿಕ್ಷಣ ಬಂದುಬಿಟ್ಟು ಯೂನಿವರ್ಸಿಟಿನಲ್ಲಿ ಶಿಕ್ಷಣ ಮುಗಿದಿದೆ. ಆಸ್ತಿ ಬಂದುಬಿಟ್ಟು ಇವಾಗ ನಮಗೆ 20 ಲಕ್ಷ ರೂಪಾಯಿಯಷ್ಟು ಆಸ್ತಿ ಇದೆ ಅಂತ ಹೇಳಿದ್ದಾರೆ. ವಿಳಾಸ ಬಂದುಬಿಟ್ಟು ಓದಿರ್ತಕ್ಕಂಥ ಹುಡುಗ ನನ್ನ ಜೊತೆ ವರ್ಕ್ ಮಾಡುವವನು ಬೇಕಾಗಿದ್ದಾರೆ ಅಂತ ಹೇಳಿದ್ದಾರೆ. ಅಂದರೆ ಇವ್ರನ್ನ ಮದುವೆ ಆಗಬೇಕಾಗಿರ್ತಕ್ಕಂಥ ಹುಡುಗ ಬಂದುಬಿಟ್ಟು ಓದಿರೋನಾಗಿರಬೇಕು. ಬಿಕಾಸ್ ಇವ್ರ ಜೊತೆ ಕೆಲಸನೂ ಸಿಕ್ಕಂಗಾಯಿತು, ಇವ್ರ ಜೊತೆ ಸಂಬಂಧನೂ ಬೆಳೆಸೋದಂಗೆ ಆಯಿತು, ಮದುವೆನೂ ಆದಂಗೆ ಆಯಿತು, ಈ ಕಡೆ ಹೋಟೆಲ್ಲು ಕೂಡ ನೋಡ್ಕೊಂಡು ಹೋದಂಗೆ ಆಯಿತು. ಹಾಗಾಗಿನೇ ಯೋಚನೆ ಮಾಡಿಬಿಟ್ಟೆ ಇವ್ರು ಗಂಡನ ಹುಡುಕಾಟ ಮಾಡ್ತಿದ್ದಾರೆ. ಯಾರು? ಭಾನು ಅವರು. ಸೊ ಭಾನು ಅವರ ಇನ್ನಷ್ಟು ಇನ್ಫಾರ್ಮೇಷನ್ ನೋಡೋದಾದರೆ, ಮೊದಲನೇದಾಗಿ ಅವರು ಹೇಳಿದ್ದೇನೆಂದರೆ ಮದುವೆ ಆದ ನಂತರ ಏನೆಲ್ಲ ಮಾಡ್ಬೋದು, ಹೇಗೆಲ್ಲ ಇರಬೇಕು ಅನ್ನೋದ್ರ ಬಗ್ಗೆ ಹೇಳಿರ್ತಾರೆ. ಮೂರ್ತಿ ಚಿಕ್ಕದಾದರೂ ಕೂಡ ಒಳ್ಳೆಯ ತಲೆ, ಜೊತೆಗೆ ಕೆಲಸ ಮಾಡಬಲ್ಲಂತಹ ಹುಡುಗ ಆಗಿರಬೇಕು. ನಾನು ಅವ್ರ ಹೈಟು, ಪರ್ಸ್ನಾಲಿಟಿ, ವೇಟು ಏನು ಕೂಡ ಕೇಳಲ್ಲ. ಸೊ ಅವರು ಎಷ್ಟೇ ಚಿಕ್ಕ ವಯಸ್ಸಿನ ಹುಡುಗ ಆಗಿದ್ದರೂ ಕೂಡ ನಾನು ಮದುವೆ ಆಗ್ತೀನಿ. ಒಟ್ಟಿನಲ್ಲಿ ಒಳ್ಳೆಯ ತಲೆ, ಒಳ್ಳೆಯ ಕೆಲಸ ಮಾಡುವಂಥ ಶೈಲಿ ಇರಬೇಕು. ಆ್ಯಂಡ್ ಹುಡುಗ ಬಂದುಬಿಟ್ಟು ಚಿಕ್ಕ ಚಿಕ್ಕ ಬಟ್ಟೆ ಎಲ್ಲ ಹಾಕ್ಕೊಳ್ಬಾರ್ದು. ಯಾಕಂದರೆ ನಮ್ಮದು ಸಂಸ್ಕಾರ ಉಳ್ಳಂತಹ ಒಂದು ಕುಟುಂಬ. ಯಾಕಂದರೆ ಇಲ್ಲಿ ನಾನು ಸೀರೆ ಬಿಟ್ಬಿಟ್ಟು ಬೇರೆ ಯಾವುದೇ ವಸ್ತುವನ್ನು ಹಾಕಿಕೊಳ್ಳೋದೇ ಇಲ್ಲ. ಯಾಕಂದರೆ ನಮ್ಮ ತಂದೆ ತಾಯಿಯವರು ಬಿಡೋದೇ ಇಲ್ಲ ನನಗೆ. ಅದೇ ರೀತಿ ಹುಡುಗನೂ ಕೂಡ ಮಾಡ್ರನ್ ಆಗಿ ಇರೋದಕ್ಕಿಂತ ಮುಂಚೆ ಟ್ರೆಡಿಷ್ನಲ್ ಆಗಿ ಇರಬೇಕು ಅಂತ ಹೇಳಿದ್ದಾರೆ ಸ್ನೇಹಿತರೆ. ನನ್ನ ತಂದೆ ತಾಯಿ ಬಗ್ಗೆ ಅಪಾರವಾಗಿರ್ತಕ್ಕಂಥ ಕಾಳಜಿ ಇದೆ. ನೀವು ಕೂಡ ಅವರನ್ನು ಗೌರವಿಸಿ, ಅವರು ಇಷ್ಟು ದಿನ ಕಷ್ಟಪಟ್ಟು ನಮ್ಮನ್ನು ಸಾಕಿದಾರಲ್ವ, ಹಾಗಾಗಿ ನೀವು ಗೌರವಿಸಬೇಕು ಅಂತ ಹೇಳಿದ್ದಾರೆ. ನಿಮ್ಮ ತಂದೆ ತಾಯಿ ಏನು, ಅವರೇನಿದ್ದ. ಸೊ ಹೀಗಾಗಿ ಅವರನ್ನೇ ಬೈಬಾರ್ದು ಅಂತ ಹೇಳಿದ್ದಾರೆ. ಇವಾಗಲೇ ಹೇಳ್ತಿದ್ದಾರೆ ನೋಡಿ. ಅಂದರೆ ಮದುವೆಗೆ ಮುನ್ನ ಹೇಳಬೇಕಾಗಿರ್ತಕ್ಕಂಥ ವಿಷಯ, ಮದುವೆ ಆಗಬೇಕಾಗಿರ್ತಕ್ಕಂಥ ಸಮಯದಲ್ಲಿ ಏನೆಲ್ಲ ಹೇಳಬೇಕು ಅನ್ನೋದು ಇವಾಗಲೇ ಹೇಳಿದ್ದಾರೆ. ಯಾಕಂದರೆ ಮುಂದೆ ಏನಾಗುತ್ತೆ ಅಂತ ಹೇಳೋಕ್ಕೆ ಬರಲ್ಲ. ಇನ್ನೊಂದು ವೆರಿ ಇಂಪಾರ್ಟೆಂಟ್ ಬಂದುಬಿಟ್ಟು, ಇವರು ಪ್ರಾಬಬ್ಲಿ ಬಂದುಬಿಟ್ಟು ಬ್ಲ್ಯಾಕ್ ಲವರ್. ಓಕೆನಾ. ಹೆಣ್ಣು ಮಕ್ಕಳಿಗೆ ಚಾಕ್ಲೇಟ್ ಎಷ್ಟು ಇಷ್ಟನೋ ಅದೇ ರೀತಿ ಬ್ಲ್ಯಾಕ್ ಕಲರಲ್ಲಿದ್ದರೆ ಪಂಚಪ್ರಾಣ. ಅದು ಹುಡುಗನೇ ಆಗಿರಲಿ, ಕಲರೇ ಆಗಿರಲಿ, ಆ್ಯಂಡ್ ಅದರ ಒಂದು ಹಣ್ಣೇ ಆಗಿರಲಿ, ಬ್ಲ್ಯಾಕ್ ಕಲರ್ ಅಂತ ಇಷ್ಟ. ಇವ್ರಿಗೂ ಕೂಡ ಇಷ್ಟ ಸ್ನೇಹಿತರೆ. ಸೊ ಭಾನು ಅವರು ಇಷ್ಟಪಡ್ತಕ್ಕಂಥ ಕಲರು, ಅವರು ಇಷ್ಟಪಡ್ತಕ್ಕಂಥ ಡ್ರೆಸ್ಸಿಂಗ್ನೆಸ್ಸು ಎಲ್ಲನೂ ಕೂಡ ನೀವು ಹಾಕ್ಕೊಳ್ಬೇಕು, ನಿಮ್ಮ ಹತ್ರ ಇರಬೇಕು ಅಂತ ಹೇಳಿದ್ದಾರೆ. ಸೊ ಈ ಒಂದು ಬ್ಲ್ಯಾಕ್ ಕಲರಲ್ಲಿ ಕಾರನ್ನು ಏನು ನೋಡ್ತಿದ್ದೀರಾ, ಪ್ರಾಬಬ್ಲಿ ಬಂದುಬಿಟ್ಟು ಇದು ನಿಮ್ಮ ಹತ್ರನೂ ಕೂಡ ಇಷ್ಟಪಡಬೇಕು ನೀವು. ಇದು ಬಿಟ್ಬಿಟ್ಟು ಬೇರೆ ಯಾವ ಕಲರು ಕೂಡ ಇಷ್ಟಪಡಬಾರ್ದು. ಯಾಕಂದರೆ ನಿನಗೆ ಇಷ್ಟ, ನನಗೂ ಕೂಡ ಇಷ್ಟ ಕಣೆ, ಹೀಗೆ ಹೇಳಿ. ಹಾಗಿದ್ದರೆ ಮಾತ್ರ ಅವರು ಒಪ್ಕೊಳ್ತಾರೆ ಅಂತ ಹೇಳಿದ್ದಾರೆ. ಓಕೆನಾ. ಇನ್ನು ಎರಡನೇ ಪಾಯಿಂಟ್ ಹೇಳ್ತೀನಿ ನೋಡಿ, ವೆರಿ ವೆರಿ ಇಂಪಾರ್ಟೆಂಟ್ ಬಂದುಬಿಟ್ಟು ಹೊಟ್ಟೆ ಸ್ವಲ್ಪ ಬಿಟ್ಟಿರಬೇಕು ಲೈಟಲ್ಲಿ. ಕೆಲವೊಂದಿಷ್ಟು ಜನಕ್ಕೆ ಹೆಂಗಂದರೆ ಸ್ಲಿಮ್ ಆಗಿರಬೇಕು, ಆ್ಯಕ್ಟಿವ್ ಆಗಿರಬೇಕು ಅಂತಾರೆ. ಬಟ್ ಇವರು ಬಂದುಬಿಟ್ಟು ಹೊಟ್ಟೆ ಬಿಟ್ಟಿರಬೇಕು ಅಂತ ಹೇಳಿರ್ತಾರೆ. ಯಾಕಂದರೆ ಚಿಬ್ಬಿ ಹುಡುಗರು ಇರ್ತಾರೆ ನೋಡಿ, ಹೊಟ್ಟೆ ಬಿಟ್ಟಿದ ತಕ್ಷಣ ತುಂಬ ಒಂದು ಸ್ವಲ್ಪ ಚೆನ್ನಾಗಿ ಕಾಣಿಸ್ತಾರೆ. ಅದು ಇವ್ರಿಗೆ ಇಷ್ಟ. ಹಂಗಂತಂದ್ಬಿಟ್ಟು ಬರೀ ಕೆಲಸದಲ್ಲೇ ನಿಮಗೆ ಆ್ಯಡ್ ಮಾಡ್ಕೊಳ್ಳಲ್ಲ. ಸುತ್ತಾಡೋಕ್ಕೆ ಮಡಿಕೇರಿ ಅಂದಮೇಲೆ ಟೂರಿಸ್ಟ್ಗಳಿಗೆ ನಂಬರ್ 1 ಪ್ಲೇಸ್ ಅದು. ಅಲ್ಲಿ ಎಲ್ಲನೂ ಕೂಡ ನಿಮ್ಮನ್ನು ಕರ್ಕೊಂಡು ಹೋಗ್ಬಿಟ್ಟು ಸುತ್ತಾಡಿಸ್ತಾರೆ. ಒಟ್ಟಿನಲ್ಲಿ ಇವ್ರಿಗೆ ಸೆಲೆಕ್ಷನ್ ಆಗಬೇಕು. ಆ್ಯಂಡ್ ಓದಿರಬೇಕು. ಬಂದಿರತಕ್ಕಂತಹ ಈ ಒಂದು ಗಿರಾಕಿಗಳಿಗೆ ಸಂಭಾಳಿಸುವಷ್ಟು ನಿಮಗೆ ತಾಳ್ಮೆ ಇರಬೇಕು. ಅವರೊಂದಿಗೆ ಯಾವುದೇ ರೀತಿಯಲ್ಲೂ ಕೂಡ ಜಗಳ ಆಡಬಾರ್ದು ಅಂತ ಹೇಳಿದ್ದಾರೆ. ಸೊ ದುಡ್ಡು ಅಂತ ಎಷ್ಟು ಬರುತ್ತೆ, ಆಸ್ತಿ ಅಂತ ಎಷ್ಟಿದೆ ಅಂತ ಸುಮ್ಮನೆ ಒಂದು ಸಲ ಲೆಕ್ಕ ಹಾಕ್ಕೊಂಡು ಬರೋಣವಾ, ಬೇಕಾಗುತ್ತೆ ಯಾವುದಕ್ಕಾದರೂ ಬನ್ನಿ ಹೇಳ್ತೇನೆ. ಸೊ ಮೊದಲನೇದಾಗಿ ನಾನು ಹೇಳೋದೇನೆಂದರೆ, ಇವ್ರ ಹತ್ರ ಇರತಕ್ಕಂಥ ದುಡ್ಡು ಬಂದುಬಿಟ್ಟು ಸ್ನೇಹಿತರೆ, ಸೊ ಪ್ರಸ್ತುತ ಏನಿಲ್ಲ ಅಂದರೂ 10 ಲಕ್ಷ ರೂಪಾಯಿಯಷ್ಟು ದುಡ್ಡು ಇವಾಗ ಸೇವ್ ಮಾಡ್ಕೊಂಡು ಇಟ್ಕೊಂಡಿದ್ದಾರೆ. ಯಾವುದಕ್ಕೆ ಅಂದರೆ ಈ ಒಂದು ಹೋಟೆಲಲ್ಲಿ ಅಷ್ಟರ ಮಟ್ಟಿಗೆ ಒಂದು ಲಾಭ ಬರುತ್ತೆ. ಒಂದು ಸೀಸನ್ ಅಂತ ಇರುತ್ತೆ ಸ್ನೇಹಿತರೆ. ಸೀಸನ್ ಅಂದರೆ ಇವಾಗ ನೋಡಿಬಿಟ್ಟು ಬೇಸಿಗೆ ಸೀಸನು, ಮಳೆಗಾಲ ಸೀಸನ್ ಅಂತ ಇರುತ್ತೆ. ಮಳೆಗಾಲದಲ್ಲಿ ಇಲ್ಲಿ ಏನಿದೆ ಅಂದರೂ 1 ಲಕ್ಷಕ್ಕೂ ಹೆಚ್ಚಿನ ಜನ ಮೆಂಬರ್ಸು ಕಾರ್ಗಳಲ್ಲಿ ಬಂದುಬಿಟ್ಟು ಇವರು ಹೋಟೆಲಲ್ಲಿ ಸ್ಟೇ ಆಗ್ತಾರೆ. ಆ್ಯಂಡ್ ಅಲ್ಲೇ ಸ್ವಲ್ಪ ಊಟ ಗೀಟ ಎಲ್ಲ ವ್ಯವಸ್ಥೆ ಮಾಡ್ತಾರೆ. ಅದರಿಂದ ಇವರಿಗೆ ಲಾಭವಾಗಿದೆ ಬರೀ 6 ತಿಂಗಳಲ್ಲಿ. ಆ್ಯಂಡ್ ಇನ್ನೊಂದು ಏನಪ್ಪ ಅಂತಂದರೆ, ಇವರು ಎಷ್ಟೊಂದು ತಾಳ್ಮೆ ಉಳ್ಳವರಾಗಿದ್ದಾರೆ ಅಂದರೆ, ಕೆಲವೊಂದಿಷ್ಟು ಜನ ದುಡ್ಡು ಅಂತ ಇಲ್ಲದೇ ಇರೋರಿದ್ದರೆ ಹೋಗ್ಬಿಟ್ಟು ಬನ್ನಿ ಮುಂದಿನ ಸಲ ಕೊಡಿ ಅಂತಂದ್ಬಿಟ್ಟು ಕಳಿಸ್ತಾರೆ. ಅಲ್ಲಿಂದಲೇ ಇವರು ಫೇಮಸ್ ಆಗಿರೋದು. ಸೊ ನೋಡ್ಕೊಳ್ಳಿ, ಒಳ್ಳೆಯ ಒಂದು ತಾಳ್ಮೆ ಉಳ್ಳುವಂಥ ಕುಟುಂಬಕ್ಕೆ ನೀವು ಒಬ್ಬ ಒಳ್ಳೆಯ ಸದಸ್ಯನಾಗಿ ಹೋಗಬೇಕು ಅನ್ನೋಷ್ಟು ಆಸೆ ಏನಾದರೂ ಇದ್ದರೆ ಅವರು ಹೇಳಿರ್ತಕ್ಕಂಥ ಮಾಹಿತಿಗಳಿಗೆ ಒಪ್ಕೊಳ್ಳಿ. ಆ್ಯಂಡ್ ಇವಾಗ ನೀವು ನಿಮ್ಮ ಮಾಹಿತಿಗಳನ್ನು ಕಮೆಂಟ್ ಬಾಕ್ಸಲ್ಲಿ ಅಥವಾ ಸೊ ಜಿಮೇಲ್ನ ಮುಖಾಂತರ ನಿಮ್ಮ ಮಾಹಿತಿಗಳನ್ನು ಕಳಿಸಿಕೊಡಿ. 39591 gmail.com ಅಥವಾ ಕಮೆಂಟ್ ಬಾಕ್ಸ್ನ ಮೂಲಕ ಕಳಿಸಿ.
ಖುದ್ದಾಗಿ ಚೆಕ್ ಮಾಡಿ ನಿಮ್ಮ ಡೀಟೇಲ್ಸ್ಗಳಿಗೆ ಅವರೇ ರಿಪ್ಲೈ ಕೊಡ್ತಾರೆ. ಇದು ಮಾಹಿತಿಯಾಗಿದೆ ಸ್ನೇಹಿತರೆ. ಆ್ಯಂಡ್ ಈ ಒಂದು ಕಾರಿನಲ್ಲಿ ಇರ್ತಕ್ಕಂಥ ಸಿಸ್ಟಮ್ನ ನಾನು ತೋರಿಸ್ತೀನಿ ನೋಡಿ. ಸೊ ಏರ್ ಬ್ಯಾಗ್ ಇದೆ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಇನ್ನು ಮೈಲೇಜಿನ ವಿಚಾರಕ್ಕೆ ಬರೋದಾದರೆ 34 ಮೈಲೇಜಿಂಗ್ ಕೊಡುತ್ತೆ 1 ಲೀಟರ್ ಡೀಸೆಲ್ ಹಾಕಿದ್ರೆ. ಇದು ಸ್ಟೇರಿಂಗ್ ಆಗಿರುತ್ತೆ, ಕಂಫರ್ಟಬಲ್ ಸ್ಟೇರಿಂಗು ವಿತ್ ಗೇರ್ ಬಾಕ್ಸ್ ಸಿಸ್ಟಮು 4 ಪ್ಲಸ್ ರಿಟರ್ನಿಂಗ್ 1, ಒಟ್ಟಿನಲ್ಲಿ 5 ಗೇರ್ ಸಿಸ್ಟಮ್ ಇದರಲ್ಲಿ ಇದೆ ಅಂತ ಹೇಳಿದ್ದಾರೆ. ಇನ್ನು ಟಚ್ ಸ್ಕ್ರೀನ್ ಮತ್ತು ಗ್ಲಾಸ್ ಸ್ಕ್ರೀನ್ ಬಂದುಬಿಟ್ಟು 1.5 ಇಂಚಸ್ನಲ್ಲಿ ಈ ಒಂದು ಗ್ಲಾಸ್ ಸ್ಕ್ರೀನ್ ಇದೆ ಅಂತ ಹೇಳಿದರು. ಫುಲ್ಲು ಬ್ಲ್ಯಾಕ್ ಆಗಿರ್ತಕ್ಕಂಥ ಕಾರು ಅವರು ಬೇಕಾಗಿದ್ದರೆ ಬೇಗ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ. ಮತ್ತೆ ಸಿಗ್ತೀನಿ.